ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾಕೆ ಸೋತು ಅನ್ನೋ ಅವಲೋಕನವನ್ನ ಮಾಡಿಕೊಂಡಾಗ ಬಿವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ನಮ್ಮದೇ ಕೆಲವು ತಪ್ಪುಗಳಿಂದ ಬಿಜೆಪಿ ಸೋತಿದೆ, ಆದ್ರೆ ಮುಂದೆ ಹಾಗಾಗೋದಿಲ್ಲ. ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಕೂಡ ಹಗಲಿರುಳು ಕೆಲಸ ಮಾಡ್ತೀವಿ ಅಂತೇಳಿ ಮೈಸೂರಿನಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಆ ಮೂಲಕ ಒಂದು ಹೊಸ ಹುರುಪು, ಹೊಸ ಚೈತನ್ಯದೊಂದಿಗೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುತ್ತೆ. ಅದ್ರ ಜೊತೆಗೆ ಈಗಾಗಿರುವಂತ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಿಕೊಂಡು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆಯೊಂದಿಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಬಿವೈ ವಿಜಯೇಂದ್ರ ಅವರು ಮೈಸೂರಿನಲ್ಲಿ ಹೇಳಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡ್ತಾ ಬಿವೈ ವಿಜಯೇಂದ್ರ ಅವರು ಹೇಳ್ತಾ, ಅಧಿಕಾರಕ್ಕೆ ಬರುವ ಮುನ್ನ ನಾಯಕರೆಲ್ಲ ನಾವು ಅಂತಾರೆ, ಅಧಿಕಾರ ಸಿಕ್ಕ ಮೇಲೆ ನಾನು ಅಂತಾರೆ. ವಿಜಯೇಂದ್ರ ಅವ್ರು ಹೇಳಿರೋದು ಪಕ್ಷದ ನಾಯಕರ ಬಗ್ಗೆನೇ ವಿಜಯೇಂದ್ರ ಮುನ್ಸ್ಕೊಂಡ್ರ, ನಾಯಕರೇ ನಮ್ಮ ಸೋಲಿಗೆ ಕಾರಣ ಅಂತ ಹೇಳಿದ್ರ. ಇದೆಲ್ಲವೂ ಕೂಡ ಈಗ ವಿಜಯೇಂದ್ರ ಅವರ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ವಿಜಯೇಂದ್ರ ಬಿಗ್ ಸ್ಟೇಟ್ಮೆಂಟ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೊದಲ ತಪ್ಪೊಪ್ಪಿಗೆ ಏನಾಯ್ತು ಅನ್ನೋದರ ಅವಲೋಕನ, ಅದ್ರ ಜೊತೆಗೆ ಹೇಗೆ ಸೋತ್ವಿ ಅನ್ನೋದರ ಕುರಿತಾಗಿ ಒಂದಿಷ್ಟು ಪರಾಮರ್ಶೆ. ಬಿವೈ ವಿಜಯೇಂದ್ರ ಅವರು ನಾಯಕರ ಮೇಲೆ ಮುನಿಸಿಕೊಂಡಂಗಿತ್ತು. ಹಿಂದಿನ ಚುನಾವಣೆಯಲ್ಲಿ ಯಾವಾಗ ಬಿಜೆಪಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತು ರಾಜ್ಯದಲ್ಲಿ, ಅದಕ್ಕೆ ಕಾರಣವನ್ನು ಹುಡುಕ್ತಾ ಹೋದಾಗ ಅದು ನಮ್ಮದೇ ತಪ್ಪುಗಳು ಅನ್ನೋ ಒಂದು ಮನವರಿಕೆ ಬಿಜೆಪಿಗಾದ ಹಾಗೆ ಕಾಣಿಸ್ತಾ ಇದೆ. ಮೈಸೂರಿನ ಕಾರ್ಯಕರ್ತರ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ, ಅಧಿಕಾರಕ್ಕೆ ಬರುವ ಮುನ್ನ ನಾಯಕರೆಲ್ಲ ನಾವು ಅಂತಾರೆ, ಅಧಿಕಾರ ಸಿಕ್ಕ ಮೇಲೆ ನಾನೇ ಅಂತಾರೆ. ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋದ್ರ ಮೂಲಕ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ತಂದೆ ಸನ್ಮಾನ್ಯ ಯಡಿಯೂರಪ್ಪ ಹೇಳಿದ್ದಾರೆ. ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. 6 ತಿಂಗಳ ಹಿಂದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ನಮ್ದೇ ಆದಂತ ತಪ್ಪಿನಿಂದ, ಪಕ್ಷದಲ್ಲಾದಂತ ವ್ಯತ್ಯಾಸಗಳಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿಂದ ದೂರ ಉಳಿದು ವಿರೋಧ ಪಕ್ಷದಲ್ಲಿ ಕೂರ್ತಕ್ಕಂಥ ಸಂದರ್ಭ ಸೃಷ್ಟಿಯಾಯಿತು. ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅನ್ನಲ್ಲ, ಅದಕ್ಕೆ ಕಾರಣ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಿಮ್ಮಂತ ಕಾರ್ಯಕರ್ತರು ಸಹ ಅಲ್ಲ. ಕಾರ್ಯಕರ್ತರು ಹಗಲು ರಾತ್ರಿ ದುಡಿತಾರೆ. ಯಾವುದೇ ಚುನಾವಣೆ ಬರಲಿ, MLA ಚುನಾವಣೆ ಬರಲಿ, MP ಚುನಾವಣೆ ಬರಲಿ, MLC ಚುನಾವಣೆ ಬರಲಿ, ಯಾವುದೇ ಚುನಾವಣೆ ಬಂದು ನಮ್ಮ ಕಾರ್ಯಕರ್ತರು ನಾನೇ ಶಾಸಕ, ನಾನೇ MP ಅಂತೇಳಿ ಹಗಲು ರಾತ್ರಿ ನಿಮ್ಮಂತವ್ರು ದುಡಿತಾರೆ. ಆದ್ರೆ ನಮ್ಮ ನಾಯಕರುಗಳು ಚುನಾವಣೆ ಗೆಲ್ಲ ತನಕ ನಮ್ಮ ಕಾರ್ಯಕರ್ತ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ಮೈಸೂರಿನ ಪ್ರತಿನಿಧಿ ಪಡುವಾರಹಳ್ಳಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಕಾರ್ಯಕರ್ತರ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಹೇಳಿರುವಂತ ಮಾತು ನಾನಾ ಅರ್ಥಗಳನ್ನ ಕಲ್ಪಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಬಿಜೆಪಿಯ ನಾಯಕರ ಮೇಲೇನೆ ಬಿವೈ ವಿಜಯೇಂದ್ರ ಮುನ್ಸ್ಕೊಂಡ್ರ ಅನ್ನೋದು, ಮತ್ತೆ ಸೋಲಿನ ಪರಾಮರ್ಶೆಯನ್ನು ಮಾಡಿದ್ದಾರೆ, ಅವಲೋಕನ ಮಾಡಿದ್ದಾರೆ. ಮುಂದುವರೆದು ಏನೇನು ಮಾತಾಡಿದ್ದಾರೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾದ ಬಳಿಕ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ಪ್ರವಾಸವನ್ನು ನಡೆಸ್ತಾ ಇದ್ದಾರೆ. ಆ ರಾಜ್ಯಾಧ್ಯಕ್ಷರ ಬಳಿಕ ಇದೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ರು. ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಂಡಿದ್ರು. ಈ ಒಂದು ಸಮಾವೇಶದಲ್ಲಿ ನಿಜಕ್ಕೂ ಕೂಡ ಏನು ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ 2 ಸ್ಥಾನಗಳಿತ್ತು, 2 ಸ್ಥಾನಗಳು ಕೂಡ ಕಳ್ಕೊಂಡಿದೆ. ಸೊ ಹೀಗಾಗಿ ಈ ಕಾರ್ಯಕರ್ತರ ಸಭೆ ನಡೆಸಿ ಕಾರ್ಯಕರ್ತರಿಗೆ ಮತ್ತಷ್ಟು ಏನು ಸ್ಫೂರ್ತಿಯನ್ನು ತುಂಬೋದಕ್ಕೆ ಈಗಾಗಲೇ ಸಾಕಷ್ಟು ಸಭೆಗಳನ್ನ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಂತಹ ವಿಜಯೇಂದ್ರ ಅವರು ಬಹಳ ಪ್ರಮುಖವಾಗಿ ಸಾಕಷ್ಟು ಬೇಸರಗಳನ್ನು ಹೊರಹಾಕ್ತಿದ್ರು. ಅಂದರೆ ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿ ಬಿಜೆಪಿ ನಡೆಸ್ಕೊಳ್ತು ಒಂದು ಕಡೆ, ಮತ್ತೊಂದು ಕಡೆ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಯಾವ ರೀತಿಯಾದಂತಹ ಕೆಲಸಗಳ ನಡವಳಿಕೆಗಳು ಹೇಗಿತ್ತು. ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ಅಂದರೆ ಕಾರ್ಯಕರ್ತರು ಮತ್ತು ಅಧಿಕಾರ ನಡೆಸುವವರ ಮಧ್ಯೆ ಸಾಕಷ್ಟು ಅಂದರೆ ನಾವು ಅನ್ನುವಂತಹ ಒಂದಷ್ಟು ಇದಿರುತ್ತೆ. ಆದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾಯಕ ನಡವಳಿಕೆಗಳು